ಉತ್ತರ ಕರ್ನಾಟಕದ ಪವರ್ಫುಲ್ ದೇವಸ್ಥಾನ ಅಂತಂದ್ರೆ ಚಾಮುಂಡೇಶ್ವರಿ ದೇವಸ್ಥಾನ. ಭಕ್ತಿಯಿಂದ ನಮಸ್ಕಾರ ಮಾಡಿ ನಾವು ಬೇಡಿದಂತ ವರವನ್ನು ಕೊಡುವ ತಾಯಿ ಅಂತಂದ್ರೆ 100% ಆಗೇ ಆಗುತ್ತೆ. ಪವರ್ಫುಲ್ ದೇವರು ಅಂತ ಎಲ್ಲೆಲ್ಲ ಹೋಗ್ತಾ ಇರ್ತೀರಾ, ಇಲ್ಲೇ ಉತ್ತರ ಕರ್ನಾಟಕದಲ್ಲಿದೆ, ಬಂದು ಭೇಟಿಯಾಗಿ. ಈ ದೇವಿ ಶಕ್ತಿ ದೇವಿ ನೋಡ್ರಿ, ಯಾಕಂದ್ರೆ ಉತ್ತರ ಕರ್ನಾಟಕದಿಂದ ದೇವಿ ಇದ್ದಿದ್ದಿಲ್ಲ. ಯಾಕೆ ಇಲ್ಲಿ ಬಂದವರ ಭಕ್ತರ ಏನು ಬೇಡಿಕೆ ಇದೆಯಲ್ಲ ಅಮ್ಮ ಎಲ್ಲ ಈಡೇರಿಸ್ತಾ ಇದ್ದಾಳೆ. ಮಕ್ಕಳ ವಿದ್ಯಾಭ್ಯಾಸ ಆಗ್ಲಿ, ನಮ್ದು ಏನಾದ್ರೂ ಬೇಡಿಕೆ ಇದ್ರೆ ಎಲ್ಲ ನೆರವೇರ್ತದೆ ಅಂತ ಹೇಳಿದ್ದಾರೆ. ಅಕ್ಕಿ ಸೇವೆ 9 ವಾರ ಮಾಡ್ಬೇಕು. ಇಲ್ಲಿ ಸಾಕಷ್ಟು ಜನ ಬಂದಿರ್ತಾರೆ, ಬಂದು ಅಕ್ಕಿ ಸೇವೆ ಮಾಡ್ತಾರೆ. ಸೇವೆ ಮಂದಿ ದೇವ್ರಿಗೆ ನಡ್ಕೋದ್ರಿಂದ ಏನು ನಮ್ಗ ಲಾಸ್ ಅಂತೂ ಏನಾಗೋದಿಲ್ಲ, ಲಾಭನ ಆಗ್ತೈತ್ರಿ. ಸಂಕಲ್ಪ ಮಾಡ್ಕೊಂಡು ಬೇಡ್ಕೊಂಡು ಹೋಗಿ ಸಕ್ಸಸ್ ಆಗುತ್ತೆ. ನನಗೆ ಗಾಡಿ ತಗೋಬೇಕಂತ ಆಸೆ ಬಹಳ ಇತ್ತು. ನನಗೆ ಮೊದಲೇ ಬರಗಾಲಲ್ಲಿ ಅಡ್ಡಾಡ್ತಿದ್ದೆ. ಈಗ ದೇವಿ ದರ್ಶನ ಮಾಡಕ್ಕೆ 1 ತಿಂಗಳಾಯಿತು. ಅಮ್ಮನವ್ರು ಬೇಡಿಕೊಂಡಿದ್ದೆ. 1 ತಿಂಗಳಲ್ಲಿ ಈಗ ಗಾಡಿ ತಂದಿದ್ದೀನಿ. ಲೋನ್ ಇಲ್ಲ, ಏನೂ ಇಲ್ಲ, ಕ್ಯಾಶ್ ರೊಕ್ಕ ಕೊಟ್ಟು ತಂದೀನಿ. ಎಲ್ಲ ಮದ್ವೆ ವಿಚಾರ ಆಗ್ಲಿ, ಮಕ್ಕಳ ವಿದ್ಯಾಭ್ಯಾಸ ಆಗ್ಲಿ, ನಮ್ದು ಏನಾದ್ರೂ ಬೇಡಿಕೆ ಇದ್ರೆ ಎಲ್ಲ ನೆರವೇರ್ತದೆ ಅಂತ ಹೇಳಿದ್ದಾರೆ. ಅವಳ ಅಮ್ಮನ ಮಹಿಮೆ ಇದ್ದೇ ಇದೆ, ಅದಕ್ಕೆ ಇಷ್ಟೆಲ್ಲ ಜನ ಸೇರಿದ್ದಾರೆ. ತುಂಬಾನೇ ಶಕ್ತಿ ಇದೆ. ಅಕ್ಕಿ ಸೇವೆ 9 ವಾರ ಮಾಡ್ಬೇಕು. ಅದೇನ್ ನಾವು ಬೇಡಿಕೆ ಇರತ್ತಲ್ಲ 9 ವಾರ ಬಂದು ಅಮ್ಮನಿಗೆ ಅಕ್ಕಿ ಸೇವೆ ಮಾಡಬೇಕು. ಮತ್ ಬೆಲ್ಲದೊಂದು ಹಚ್ಚಿದೆ, ಅದು ಬೆಲ್ಲದ ತುಪ್ಪ ಹಚ್ಚಿದ್ರೆ ಮಕ್ಕಳ ವಿದ್ಯಾಭ್ಯಾಸ, ಹಣಕಾಸಿನ ಸಮಸ್ಯೆ ಏನಿದ್ರು ಅದೆಲ್ಲ ಸರಿ ಹೋಗುತ್ತೆ. ದುಡ್ಡ ಏನು ಖರ್ಚಾಗಲ್ಲ. ನಮ್ ಬರೋದಿದೆ ಅಷ್ಟೇ, ನಮ್ದು ವೆಹಿಕಲ್ಸ್ ನಾವು ಮಾಡ್ಕೊಂಡ್ ಬಂದ್ರೆ ಅಷ್ಟೇ. ಇಲ್ಲ